ಒಂದು ಮಹತ್ವಾಕಾಂಕ್ಷೆ ಯೋಜನೆಯಾದಂತ ಕ್ರೀಡಾಂಗಣವನ್ನ ನಮ್ಮ ಸೂರ್ಯ ಸಿಟಿ 4ನೇ ಹಂತದಲ್ಲಿ ಶಂಕುಸ್ಥಾಪನೆಯ ಒಂದು ಬುದ್ಧಿ ಪೂಜೆಯ ಒಂದು ಪ್ರಯುಕ್ತ ಮಾಧ್ಯಮ ಸುದ್ದಿಗೋಷ್ಠಿಯನ್ನ ಕರೆದಿದ್ದೀವಿ ಪೂರ್ವಭಾವಿ ಸಭೆಯಾಗಿ. ಈ ಪೂರ್ವಭಾವಿ ಸಭೆಗೆ ಆಗಮನಿಸಿರ್ತಕ್ಕಂಥ ನಮ್ಮ ಜನಪ್ರಿಯ ಶಾಸಕರಾದ ಶಿವಣ್ಣನವರೇ ಹಾಗೂ ಬೊಮ್ಮೂರು ನಿರ್ದೇಶಕರಾದ ಆರ್ ಕೆ ರಮೇಶಣ್ಣವರು, ಹಾಗೆ ನಮ್ಮ ಸಹೋದ್ಯೋಗಿಗಳಾದ ಬ್ಲಾಕ್ ಅಧ್ಯಕ್ಷರು, ಪುರಸಭಾ ಮಾಜಿ ಅಧ್ಯಕ್ಷರಾದ ಪದ್ಮಣ್ಣವರು, ಗುಂಡರಾಜ್ ಅವರು ಎಲ್ಲರೂ ಇದ್ದೀರಾ, ಎಲ್ಲ ಕಾರ್ಯಕರ್ತ ಬಂಧುಗಳು ಬಂದಿರಾ. ತಮ್ಮೆಲ್ಲರಿಗೂ ಆನೇಕಲ್ ತಾಲೂಕಿನ ಶಾಸಕರ ಪರವಾಗಿ ಮತ್ತು ಜನತೆಯ ಪರವಾಗಿ ಆತ್ಮೀಯ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಬಹಳ ಮುಖ್ಯವಾದ ಈ ದೇಶಕ್ಕೆ 2ನೇ ಅತಿ ದೊಡ್ಡ ಕ್ರೀಡಾಂಗಣ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಅದಕ್ಕೆ ಸಹಕಾರ ಕೊಟ್ಟಂತ ನಮ್ಮ ಇಂದಿನ ಸಭೆಯಲ್ಲಿ ನಾವು ನೆನೆಸ್ಕೋಬೇಕಾಗುತ್ತೆ. ನಮ್ಮ ಮಾಜಿ ಸಂಸದರಾದ ಡಿ.ಕೆ. ಸುರೇಶಣ್ಣನವರ ಬಹಳಷ್ಟು ಪ್ರಯತ್ನ ಇದೆ ಇದರಲ್ಲಿ. ಅವರ ಪ್ರಯತ್ನದ ಫಲವಾಗಿ ಇವತ್ತು ನಮಗೆ ನಮ್ಮ ತಾಲೂಕಿಗೆ ಇಂಥ ಒಂದು ಗರಿಮೆ ಬಂದಿದೆ. ಅವ್ರನ್ನೂ ಈ ಸಮಯದಲ್ಲಿ ನಾವು ನೆನೆಸ್ಕೋಬೇಕಾಗುತ್ತೆ. ಅದಕ್ಕೆ ಸಹಕಾರ ಕೊಟ್ಟಂತ ನಮ್ಮ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲರೂ ನಮಗೆ ಸಹಕಾರ ಕೊಟ್ಟು ಈ ಒಂದು ಯೋಜನೆಯನ್ನ ಕೊಟ್ಟಿದ್ದಾರೆ. ಈ ಯೋಜನೆಯ ಪರವಾಗಿ ಆನೇಕಲ್ ತಾಲೂಕಿನ ಜನತೆಗೆ ಒಂದು ಸಂದೇಶವನ್ನು ಕೊಡಲು ಪ್ರಯುಕ್ತ ಈ ಒಂದು ಸುದ್ದಿಗೋಷ್ಠಿಯನ್ನು ಕರೆದಿದ್ದೀವಿ. ಈ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ನಮ್ಮ ಜನಪ್ರಿಯ ಶಾಸಕರಾದ ಶಿವಣ್ಣನವರು ಜನತೆಗೆ ಒಂದು ಸಂದೇಶವನ್ನು ಕೊಡ್ಲಿಕ್ಕೆ ಈ ಒಂದು ಸುದ್ದಿಗೋಷ್ಠಿ ಕರೆದಿದ್ವಿ. ಈ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ನಮ್ಮ ಜನಪ್ರಿಯ ಶಾಸಕ ಶಿವಣ್ಣನವರು ಮಾತಾಡಲಿದ್ದಾರೆ. ಎಲ್ಲ ನಮ್ಮ ಮಾಧ್ಯಮಗಳಿಗೆ ವಿಶೇಷವಾಗಿ ಈ ಒಂದು ಸುದ್ದಿಗೋಷ್ಠಿಯನ್ನ ಕರೆದಿರ್ತಕ್ಕಂಥ ಉದ್ದೇಶ, ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸ್ತಕ್ಕಂಥ ನಮ್ಮ ಬೊಮ್ಮೂರಿನ ಮಾಜಿ ಅಧ್ಯಕ್ಷರಾದಂಥ ಕೆ. ರಮೇಶ್ ಅವರೇ, SMP ಅಧ್ಯಕ್ಷರಾದಂಥ ರೆಡ್ಡಿರವರೇ, ಹರೀಶ್ ಅವರೇ, PCC ಸದಸ್ಯರಾದ ರಾಜಪ್ಪನವರೇ, ಮೈದಿಯಂ ವೀರಪ್ಪನವರೇ, ಮಾಜಿ ಅಧ್ಯಕ್ಷರು, ಎಲ್ಲ ಸ್ಪರ್ಧೆಗೌಡರು, ಯಾರು ಅನಿತಾ ಬಾರಿಸ್ಬೇಡಿ, ಎಲ್ಲ ಗೌರವಾನ್ವಿತ ಎಲ್ಲ ಮಾಡ್ತಾರೆ. ಅದೇ ರೀತಿಯಾಗಿ ಇವತ್ತು ತುಂಬಾ ಹೆಮ್ಮೆ ಪಡುವಂತ ಒಂದು ಸುದಿನ ನಮ್ಮ ತಾಲೂಕಿಗೆ. ಸುಮಾರು ವರ್ಷಗಳಿಂದ ಹಿಂದಿನ ಒಂದು ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲೂ ಕೂಡ ನಾವು ಪ್ರಪೋಸಲ್ ಮಾಡಿದ್ವಿ. ಯಾರು ನಮ್ಮ ಲೋಕಸಭಾ ಮಾಜಿ ಸದಸ್ಯರಾದಂಥ ಈಗಿನ ಬೊಮ್ಮಲ್ನ ಅಧ್ಯಕ್ಷರಾದಂಥ ಡಿ.ಕೆ. ಸುರೇಶ್ ಅವರು ಮತ್ತೆ ನಾನು ಯಾವುದೇ ಕಾರಣಕ್ಕೂ ಕೂಡ ಏನು ಸೂರ್ಯನಗರ 4ನೇ ಅಂತ ನೀವು ಪೊಸಿಷನ್ ಮಾಡ್ತಾ ಇದ್ರಿ, ಪೊಸಿಷನ್ ಮಾಡೋದ್ರಿಂದ ಅಭಿವೃದ್ಧಿ ಆಗ್ತದೆ, ನಾವು ಅದನ್ನೆಲ್ಲಾನು ಕೂಡ ಒಪ್ಕೋತೀವಿ. ಆದ್ರೆ ನಮ್ಮ ಜನಗಳಿಗೆ ಮತ್ತೆ ಈ ಭಾಗ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಆಗ್ಬೇಕಂತ ಹೇಳಿದ್ರೆ ನಿಮ್ಮಿಂದ ಏನಾದ್ರು ಕೊಡುಗೆ ಕೊಡಬೇಕು ಅಂತ ಹೇಳಿ ನಮ್ಮ ಏನೋ ವಸತಿ ಇಲಾಖೆಯ ಸಚಿವರು ಕೇಳ್ಕೊಂಡಾಗ ಮಾನ್ಯ ಸೋಮಣ್ಣವರು ಆಯ್ತು ನೋಡೋಣ ಮಾಡೋಣ ಹಂಗೆ ಹಿಂಗೆ ಅಂತ ಸತಾಯಿಸ್ಕೊಂಡು ಬಂದಿದ್ರು. ಆದ್ರೆ ನಮ್ಮ 2023ರ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಅಧಿಕಾರಕ್ಕೆ ಬಂದ್ಮೇಲೆ ವಸತಿ ಸಚಿವರಾಗಿ ಸರ್ಕಾರದ ಒಂದು ಸಚಿವರಾಗಿ ನೇಮಕರಾದಂತ ವಸತಿ ಸಚಿವರಾದಂತ ಜಮೀರ್ ಅಹಮದ್ ಸಚಿವರಾದ ಮೇಲೆ ಒಂದು ಬಾರಿ ಎಲ್ಲಾ ಕಡೆನೂ ಕೂಡ ಎಲ್ಲ ಸೂರ್ಯನಗರ 1ನೇ ಹಂತ 2ನೇ ಹಂತ 3ನೇ ಹಂತ 4ನೇ ಹಂತಕ್ಕ ಅವರು ಪ್ರವಾಸವನ್ನ ಹಮ್ಮಿಕೊಂಡಿದ್ರು. ಎಲ್ಲ ಇನ್ಸ್ಪೆಕ್ಷನ್ ಮಾಡ್ಬೇಕು, ಏನೇನ್ ನಡೀತಾ ಇದೆ ಅಂತ ನೋಡ್ಬೇಕು ಅಂತ ಹೇಳಿ. ಆ ಸಂದರ್ಭದಲ್ಲಿ ನಾವು ನೀವೇನಾದ್ರು ಮಾಡ್ಕೊಳ್ಳಿ, ನಮಗೆ ಈ ಭಾಗದಲ್ಲಿ ದೊಡ್ಡ ಕ್ರೀಡಾಂಗಣ ಬೇಕು, ಅಂತಾರಾಷ್ಟ್ರೀಯ ಕ್ರೀಡಾಂಗಣ ಆಗ್ಬೇಕು, ಅದಕ್ಕೆ ನೀವು ಪೂರ್ವವಾಗಿ ಸಹಕಾರವನ್ನ ಕೊಡ್ಬೇಕು ಅಂತೇಳಿ ನಾವು ಮನವಿಯನ್ನ ಮಾಡಿದ್ವಿ. ಅವರು ಮತ್ತೆ ನಮ್ಮ ಶಿವಲಿಂಗೇಗೌಡರು, ನಮ್ಮ KHB ಅಧ್ಯಕ್ಷ, ಅವರು ಕೂಡ ಅವರು ಬಂದಿದ್ರು. ಆ ಸಂದರ್ಭದಲ್ಲಿ ಹೇಳಿದಾಗ ಆಯ್ತು ಮಾಡೋಣ, ನೀವೆಲ್ಲರೂ ಪ್ರಪೋಸಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹೇಳಿದ್ರು. ಆಗ ನಾವು ಮತ್ತೆ ನಮ್ಮ ಲೋಕಸಭಾ ಮಾಜಿ ಸದಸ್ಯರು ಬೊಮ್ಮೂರಿನ ಅಧ್ಯಕ್ಷರಾದ ಡಿ.ಕೆ. ಸುರೇಶ್ ಅವರು ನಾವೇನು ಒತ್ತಡವನ್ನ ಮಾಡಿದ್ವಿ, ಆ ಸಂದರ್ಭದಲ್ಲಿ ಪೂರ್ವವಾಗಿ ಅವರು ಸಂಪೂರ್ಣವಾಗಿ ನಮಗೆ ಸಹಕಾರವನ್ನ ಕೊಟ್ಟು, ಅದು ತುಂಬಾ ಅಡೆತಡೆಗಳಾಯಿತು. ಯಾವುದಕ್ಕೆ? ಈ ಒಂದು ಅಂತಾರಾಷ್ಟ್ರೀಯ ಕ್ರೀಡಾಂಗಣ
ಇದು ಇಡೀ ನಮ್ಮ ದೇಶಕ್ಕೆ ಮೊದಲನೇ ಅತಿ ದೊಡ್ಡ ಸ್ಟೇಡಿಯಂ ಗುಜರಾತ್ನಲ್ಲಿದೆ. ಸುಮಾರು 1,00,000 ಆಸನಗಳ ಒಂದು ಸ್ಟೇಡಿಯಂ. ಆಮೇಲೆ ಎರಡನೇದು 80,000ಕ್ಕಿಂತ ಹೆಚ್ಚು ಆಸನಗಳಂತ ಸ್ಟೇಡಿಯಂ ನಮ್ಮ ಒಂದು ತಾಲೂಕಿನಲ್ಲಿ ಇವತ್ತು ಗುದ್ಲಿ ಪೂಜಾ ಕಾರ್ಯಕ್ರಮ 23ನೇ ತಾರೀಕು ಬೆಳಿಗ್ಗೆ 11 ಗಂಟೆಗೆ ಮಾನ್ಯ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಮತ್ತೆ ನಮ್ಮ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು, ಅನೇಕ ಸಚಿವ ಸಂಪುಟದ ಸಹೋದ್ಯೋಗಿಗಳಾಗಿ ನಮ್ಮ ಸಚಿವರುಗಳು, ಇವತ್ತು ವಸತಿ ಸಚಿವರಾದಂಥ ಜಮೀರ್ ಅಹಮದ್ ಅವರು, ಅನೇಕ ಸಚಿವರುಗಳು, ಶಾಸಕರುಗಳು ಎಲ್ಲರೂ ಕೂಡ ಈ ಒಂದು ಗುದ್ಲಿ ಪೂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಈ ಒಂದು ಗುದ್ಲಿ ಪೂಜೆ ಇದು ಶಾಶ್ವತವಾಗಿ ಇತಿಹಾಸದ ಪುಟಗಳಲ್ಲಿ ಸೇರುವಂತ ಒಂದು ಕಾರ್ಯಕ್ರಮ. ಸುಮಾರು 1,00,000 ಜನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅನ್ನುವಂಥ ಒಂದು ನಿರೀಕ್ಷೆ ಈ ಕಾರ್ಯಕ್ರಮದಲ್ಲಿ ಇದೆ. ಈ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥ ಸ್ಥಳ ನಮ್ಮ ಇಂಡ್ಲವಾಡಿ ಗ್ರಾಮದ ಪಕ್ಕದಲ್ಲಿ. ಅಲ್ಲಿ ಬೃಹತ್ತಾದಂಥ ಒಂದು ಶಾಮಿಯಾನ ಎಲ್ಲ ಹಾಕಿ ಈ ಕಾರ್ಯಕ್ರಮವನ್ನು ಯಶಸ್ವಿ ನಡೆಸ್ಕೊಳ್ಬೇಕು ಅಂತೇಳಿ ನಾನು ನಮ್ಮ ಎಲ್ಲ ಮುಖಂಡರು ಕೂಡ ಕೇಳ್ಕೊಂಡಿದ್ದೀನಿ, ಕಾರ್ಯಕ್ರಮವನ್ನು ಕೂಡ ಕೇಳ್ಕೊಂಡಿದ್ದೀನಿ. ತಾಲೂಕಿನ ಜನತೆಗೆ ವಿಶೇಷವಾಗಿ ನಾನು ಆಹ್ವಾನವನ್ನು ಕೊಡ್ತಾ ಇದ್ದೀನಿ. ಇಂಥ ಒಂದು ಇತಿಹಾಸ ಪುಟಗಳಲ್ಲಿ ಸೇರುವಂಥ ಇಂಥ ಒಂದು ಕಾರ್ಯಕ್ರಮ ನಮ್ಮ ಭಾಗದಲ್ಲಿ ಅಂತಾರಾಷ್ಟ್ರೀಯ ಒಂದು ಕ್ರೀಡಾಂಗಣ ಬರ್ತಾ ಇರೋದಕ್ಕೆ ನಾವೆಲ್ಲರೂ ಕೂಡ ತುಂಬಾ ಸಂತೋಷ ಪಡ್ಬೇಕಾಗ್ತದೆ. ಇಲ್ಲಿ ಪಕ್ಷ ಅನ್ನೋ ಪ್ರಶ್ನೆ ಅಲ್ಲ, ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಬೇಕು. ವಿಶೇಷವಾಗಿ ಯುವಕರ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಗುದ್ಲಿ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅನ್ನುವಂಥದ್ದು ನಮ್ಮ ಮನವಿ. ಇದು ಸೂರ್ಯ ಸಿಟಿ 4ನೇ ಹಂತದಲ್ಲಿ ನಿರ್ಮಾಣ ಆಗ್ತಿರ್ತಕ್ಕಂಥ ಕ್ರೀಡಾಂಗಣ. ಆನೇಕಲ್ ತಾಲೂಕಿನಲ್ಲಿ ಇವತ್ತು ನಮ್ಮ ಆನೇಕಲ್ ತಾಲೂಕು ವಿಶ್ವ ಮಟ್ಟದಲ್ಲಿ ಹೆಸರುವಾಸಿ ಆಗುವಂತ ಒಂದು ಕ್ರೀಡಾಂಗಣ ನಮ್ಮ ಭಾಗದಲ್ಲಿ ನಿರ್ಮಾಣ ಆಗ್ತಾ ಇದೆ. ಇದರಿಂದ ಆಸ್ತಿ ಮೌಲ್ಯಗಳು ಹೆಚ್ಚಾಗ್ತವೆ, ಅನೇಕ ಜನರಿಗೆ ಇದರಿಂದ ಕೆಲಸಗಳು ಸಿಗ್ತದೆ, ಮತ್ತೆ ಅಭಿವೃದ್ಧಿ ಹೆಚ್ಚಿನ ಒಂದು ವೇಗವಾಗಿ ಅಭಿವೃದ್ಧಿ ಕೂಡ ಆಗ್ತದೆ. ಅದರಿಂದ ಈ ಒಂದು ಕ್ರೀಡಾಂಗಣ ಬರ್ಲಿಕ್ಕೆ ಮುಖ್ಯ ಕಾರಣ ಏನಂತ ಹೇಳಿದ್ರೆ, ನಿಮ್ಗೆಲ್ಲರೂ ಕೂಡ ಗೊತ್ತಿರಬೇಕು, ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಹಿಂದಿನ ವರ್ಷ ಕಾಲು ತುಳಿತಾಗಿ ಸುಮಾರು ಜನ ತೀರೋಗ್ಬಿಟ್ಟಿದ್ರು. ಅದು ಬೆಂಗಳೂರಲ್ಲಿ ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಯಾಕೆ ಸಾಧ್ಯ ಆಗೋದಿಲ್ಲ ಅಂದ್ರೆ, ರಸ್ತೆಗಳು ಚಿಕ್ಕದಾಗಿದ್ದಾವೆ, ಸ್ಟೇಡಿಯಂ ಜನ ಬರೋದು 1,000 ಜನ ಬರ್ತಾರೆ. ಆದ್ರೆ ಅಲ್ಲಿ ರಸ್ತೆಗಳು ಕಿರಿದಾಗಿದ್ದು ಮತ್ತೆ ಒಳಗಡೆ ಹೋಗೋದಕ್ಕೂ ಬರೋದು ಕೂಡ ಅದು ಒಟ್ಟು 30,000 ಜನ ಅದರಲ್ಲಿ ಸ್ಟೇಡಿಯಂ ಅವಕಾಶ ಇದೆ. ಅದನ್ನ ಒಂದು ಮನಗಂಡೇನೆ ನಮ್ಮ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ನಮ್ಮ ಒಂದು ಮನವಿಗೆ ಹೋಗೊಟ್ಟು ನಾನು ಈ ಶಾಸಕನಾದ ಮೇಲೆ ಈ ಕ್ಷೇತ್ರದಲ್ಲಿ 4ನೇ ಹಂತನೂ ಕೂಡ ಪ್ರಾರಂಭ ಪರಿಸ್ಥಿತಿ. ಇದರಿಂದ ಜನರಿಗೂ ಕೂಡ ಒಳ್ಳೇದಾಗ್ತಾ ಇದೆ, ಮನೆಗಳು ಸೈಟ್ಗಳು ಸಿಗ್ತಾ ಇದೆ. ಮತ್ತೆ ಅದ್ರ ಜೊತೆಯಲ್ಲಿ ಇನ್ನೂ ಕೂಡ ಈ ಭಾಗದಲ್ಲಿ ಇರ್ತಕ್ಕಂಥ ಭೂಮಿಗೆ ಬೆಲೆ ಬರಬೇಕು, ಮತ್ತೆ ಈ ಅಭಿವೃದ್ಧಿ ಆಗಬೇಕು. ಅಂತಾರಾಷ್ಟ್ರೀಯ ಕ್ರೀಡಾಂಗಣ ಬಂದ್ರೆ ಎಲ್ಲಾ ರೀತಿಯಲ್ಲೂ ಕೂಡ ಒಳ್ಳೇದಾಗ್ತೈತೆ ಅಂತೇಳಿ ನಾನು ಮತ್ತೆ ನಮ್ಮ ಗೋಮಲ್ಲ ಈಗಿನ ಅಧ್ಯಕ್ಷರಾದ DK ಸುರೇಶ್ ಮನವಿ ಮಾಡಿದಂಥ ಸಂದರ್ಭದಲ್ಲಿ ಮಾನ್ಯ ಮಂತ್ರಿಗಳು ಇದನ್ನ ಕ್ಯಾಬಿನೆಟ್ ಲೆವೆಲ್ಗೆ ತಗೊಂಡೋಗಿ ಕ್ಯಾಬಿನೆಟ್ ಲೆವೆಲ್ಗೆ ತಗೊಂಡು ಹೋದಂತ ಸಂದರ್ಭದಲ್ಲಿ ಕ್ಯಾಬಿನೆಟ್ ಅಲ್ಲಿ ಅನೇಕ ಅಡೆತಡೆಗಳು ಕೂಡ ಬಂದಿದ್ದಾವೆ. ಇಲ್ಲಿ ಮಾಡಬಾರ್ದು, ಅಲ್ಲಿ ಎಲ್ಲೋ ಬೇರೆ ಕಡೆ ಮಾಡ್ಬೇಕು, ಇನ್ನೊಂದು ಕಡೆ ಮಾಡ್ಬೇಕು ಅಂತ ಹೇಳಿ ಅವರ ಒಂದು ಅಭಿಪ್ರಾಯಗಳನ್ನ ಹೇಳಿದ್ದಾರೆ. ಆದ್ರೆ ಅದು ಯಾವುದಕ್ಕೂ ಕೂಡ ಕಿವಿಗೊಡದೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ವಿಶೇಷವಾಗಿ ನಮ್ಮ DK ಶಿವಕುಮಾರ್ ಇಲ್ಲ ಈ ಭಾಗದಲ್ಲಿ ಒಂದು ಕ್ರೀಡಾಂಗಣ ಬೇಕು ಅಂತ ಹೇಳಿ ಎಲ್ಲರೂ ಕೂಡ ಸಂಪುಟದ ಸಭೆಗಳಿಗೆ ಅವರು ಸಹಯೋಗಿಗಳೆಲ್ಲರೂ ಕೂಡ ಅವರ ಮನವನ್ನು ಒಲಿಸಿ ಇಲ್ಲಿ ಆಗಲಿಕ್ಕೆ ಕಾರಣಕರ್ತರಾಗಿದೆ. ಅದರಲ್ಲಿ ನಮ್ಮ ಜಮೀರ್ ಅಹಮದ್ ಕೂಡ ಆ ಸಭೆಯಲ್ಲಿದ್ದಂಥ ಸಂದರ್ಭದಲ್ಲಿ ಇಲ್ಲಿ KHBಗೆ ಸೂರ್ಯನಗರ ಅಂತ ನಮ್ಮ ಆನೇಕಲ್ ತಾಲೂಕಿನಲ್ಲಿ ಇಂಡ್ಲವಾಡಿ ಗ್ರಾಮದಲ್ಲಿ ಆಗ್ತಾರೆ. ಅಲ್ಲಿ ನಮ್ಮ ಅನುದಾನದಲ್ಲಿ, ಸರ್ಕಾರದ ಅನುದಾನ ಅಲ್ಲ ಇದು, ವಸತಿ ಇಲಾಖೆಯ ಅನುದಾನದಲ್ಲಿ ಈ ಒಂದು ಕ್ರೀಡಾಂಗಣ ಆಗ್ತಾ ಇರ್ತಕ್ಕಂಥದ್ದು. ಈ ಕ್ರೀಡಾಂಗಣಕ್ಕೆ ಒಂದು ರಾಷ್ಟ್ರೀಯ ಮಟ್ಟದ ಕ್ರೀಡಾಪಟುಗಳು ಕೂಡ ಬರ್ತಾರೆ, ಕ್ರಿಕೆಟ್ ಕ್ರೀಡಾಪಟುಗಳು ಎಲ್ಲಾನು ಕೂಡ ಈಗಾಗಲೇ ನಮ್ಮ
ವಸತಿ ಸಚಿವರು ಅದ್ರ ಬಗ್ಗೆ ಎಲ್ಲ ಮಾತಾಡಿದ್ದಾರೆ. ನಮ್ಮ ಜಾವಗಲ್ ಶ್ರೀನಾಥ್ ಇರ್ಬೋದು, ಇಂಥವರು ವೆಂಕಟೇಶ್ ಪ್ರಸಾದ್ ಇಂಥದ್ದೆಲ್ಲ ಬರ್ತಾ ಇದ್ದಾರೆ. ಆದ್ರಿಂದ ನಮ್ಮ ಯುವಕರುಗಳಲ್ಲಿ ಇದು ಒಂದು ನಮ್ಮ ಭಾಗದಲ್ಲಿ ಯುವಕರೆಲ್ಲರೂ ಕೂಡ ಕ್ರಿಕೆಟ್ ಪ್ರೇಮಿಗಳು, ನಮ್ಮ ಯುವಕರು ಮತ್ತೆ ಕ್ರೀಡಾಭಿಮಾನಿಗಳು, ನಮ್ಮ ತಾಲೂಕಿನ ಜನತೆ ಹೆಚ್ಚು ಲಕ್ಷ ಸಂಖ್ಯೆಯಲ್ಲಿ ಇದರಲ್ಲೂ ಕೂಡ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು ಅನ್ನುವಂಥದ್ದು ನನ್ನ ಒಂದು ಮನವಿ. ಈ ಒಂದು 80,000 ಆಸನಗಳಿಂದ ಈ ಒಂದು ಕ್ರೀಡಾಂಗಣ ನಿರ್ಮಾಣ ಆಗ್ತಿರ್ತಕ್ಕಂಥದ್ದು. ಈ ಹಂತದಲ್ಲಿ ಅಭಿವೃದ್ಧಿ ಜೊತೆನಲ್ಲಿ 27 ಕ್ರೀಡೆಗಳು ಅಂದ್ರೆ ಕ್ರೀಡಾ ನಗರನೇ ಅಲ್ಲಿ ನಿರ್ಮಾಣ ಆಗ್ತಾ ಇದೆ. 100 ಎಕರೆ ಪ್ರದೇಶದಲ್ಲಿ ಈ ಒಂದು ಕ್ರೀಡಾಂಗಣ ಆಗ್ತಾ ಇರ್ತಕ್ಕಂಥದ್ದು. 127 ಕ್ರೀಡೆಗಳು ಅಂದ್ರೆ ಇವತ್ತು ಹಾಕಿ ಇರ್ಬೋದು, ವಾಲಿಬಾಲ್ ಇರ್ಬೋದು, ಕಬಡ್ಡಿ ಇರ್ಬೋದು, ಕ್ರಿಕೆಟ್ ಇರ್ಬೋದು, ಅದಾದ್ಮೇಲೆ ನಮ್ಮ ವಾಲಿಬಾಲ್, ಇದು ಫುಟ್ಬಾಲ್, ಸ್ವಿಮ್ಮಿಂಗು, A to Z 27 ಈವೆಂಟ್ಸ್ ಅಲ್ಲಿ ಆಗ್ತದೆ. ಇದು ಮೊದಲನೇ ಹಂತವಾಗಿ ಕ್ರೀಡಾಂಗಣ ಇಲ್ಲಿ ಪೂಜೆ ಆಗ್ತಾ ಇರ್ತಕ್ಕಂಥದ್ದು. ಅದಾದ್ಮೇಲೆ ಹಂತ ಒಂದೊಂದಾಗೇನೆ ಎಲ್ಲಾ ಕ್ರೀಡೆಗಳು ಕೂಡ ಅದು ಆಗ್ತದೆ. ಸುಮಾರು ಒಂದು 5 ಸ್ಟಾರ್ ಹೋಟ್ಲ್ ಕೂಡ ಆಗ್ತದೆ ಕ್ರೀಡಾಪಟುಗಳಿಗೆ ಕುತ್ಕೊಳ್ಳಿಕ್ಕೆ. ಮುಂದೆ ದೊಡ್ಡದಾಗಿ ಒಂದು ದೊಡ್ಡ ಹಾಲು, 3,000-4,000 ಜನ ಕುತ್ಕೊಳ್ಳುವಂತ ಹಾಲು, ಮತ್ತೆ ಅಲ್ಲಿ ಬೇಕಾಗಿರ್ತಕ್ಕಂಥ ಎಲ್ಲಾ ಸೌಕರ್ಯಗಳು ಒಂದು ಸುಸಜ್ಜಿತವಾದಂತ ಈ ಒಂದು ಕ್ರೀಡಾ ನಗರ ಮುಂದಿನ ದಿನಗಳಲ್ಲಿ ಯಾರ ಹೆಸರು ಏನು ಅನ್ನೋದ್ರ ಬಗ್ಗೆ ಅದು ಎಲ್ಲ ಕಟ್ಟಡ ಎಲ್ಲ ಆಗಿ ಮತ್ತೆ ಕಟ್ಟಡ ಆದಂತ ಸಂದರ್ಭದಲ್ಲಿ ಅದು ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಯಾರ ಹೆಸರು ಹೇಳ್ಬೇಕು ಏನು ಅನ್ನೋದು. ಆ ಸಂದರ್ಭದಲ್ಲಿ ಅದು ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಆಗ್ತದೆ. ಅವು ಯಾರ ಹೆಸರು ಇರ್ತಾರೆ ಏನು ಅಂತ ಹೇಳಿ ಅದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಆಗ್ತದೆ. ಆದ್ರಿಂದ ಈ ಒಂದು ಮೇ 23ರಂದು ಶನಿವಾರ ಎಲ್ಲ ಜನಸಾಮಾನ್ಯರು ನಮ್ಮ ತಾಲೂಕಿನ ಹೆಚ್ಚಿನ ಜನಸಂಖ್ಯೆಯಲ್ಲಿ ಈ ಒಂದು ಕ್ರೀಡಾಂಗಣದಲ್ಲಿ ಏನು ತುದಿ ಪೂಜೆ ಆಗ್ತಾ ಇದೆ 23ನೇ ತಾರೀಕು, ಇದು ಕೂಡ ಭಾಗವಹಿಸಬೇಕು ಅಂತ ಮತ್ತೊಮ್ಮೆ ನಾನು ಮನವಿಯನ್ನ ಮಾಡ್ತಾ ಈ ಒಂದು ಕ್ರೀಡಾಂಗಣ ತುದಿ ಪೂಜೆಯಲ್ಲಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು, ರಾಮಲಿಂಗಾರೆಡ್ಡಿ ಸಾಹೇಬರು, ವಸತಿ ಸಚಿವರಾದ ಜಯಮೀರಮ್ಮ ಅವರು, ನಮ್ಮ HB ನಮ್ಮ ಅಧ್ಯಕ್ಷರು ಶಿವಲಿಂಗೇಗೌಡರು, ಅದೇ ರೀತಿಯಾಗಿ ಪ್ರಿಯಾಂಕ್ ಖರ್ಗೆ ಅವರು, ಪರಮೇಶ್ವರ್ ಅವರು, ದಿನೇಶ್ ಗುಂಡೂರಾವ್ ಅವರು, ಸುರೇಶ್ ಅವರು, ನಮ್ಮ ಮಂತ್ರಿಗಳು ಕೃಷ್ಣ ಬೈರೇಗೌಡರು, ಈ ರೀತಿಯಾಗಿ ಎಲ್ಲರೂ ಕೂಡ ಭಾಗವಹಿಸ್ತಿದ್ದಾರೆ. ಈ ಒಂದು ಪೂರ್ವ ಸಿದ್ಧತೆಗಳು ಕೂಡ ಈಗಾಗಲೇ ನಡೀತಾ ಇದೆ. ಆದ್ರಿಂದ ನಮ್ಮ ತಾಲೂಕಿನ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ಇತಿಹಾಸ ಪುಟಗಳಲ್ಲಿ ಸೇರುವಂತ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಮನವಿ ಮಾಡಿ. ಸರ್, ಇದೆಲ್ಲದಕ್ಕೂ ಹಣ ಈಗ 27 ಕ್ರೀಡೆಗಳಿಗೆ ಹೇಳಿದ್ರಿ ಸರ್. ಇದೆಲ್ಲದಕ್ಕೂ ವಸತಿ ಇಲಾಖೆ ಮುಖಾಂತರನೇ ಕಟ್ಟಡಗಳಾಗೋದು ಅಥವಾ ಕ್ರೀಡಾಂಗಣಗಳು ಎಲ್ಲ ಅದರಿಂದಾನೇ ಆಗೋದು? ಎಲ್ಲ ವಸತಿ ಇಲಾಖೆಯಿಂದನೇ ಆಗೋದು. ವಸತಿ ಇಲಾಖೆಯಿಂದನೇ ಇವಾಗ ಈ ಕ್ರೀಡಾಂಗಣಕ್ಕೆ 986 ಕೋಟಿ ರೂಪಾಯಿ ಕ್ರಿಕೆಟ್ ಕ್ರೀಡಾಂಗಣ. ಇನ್ನು ಬೇರೆ ಬೇರೆ ಈ ಇವೆಂಟ್ಸ್ ಗಳೆಲ್ಲಾನು ಕೂಡ ಇದಾದ್ಮೇಲೆ ಪೂಜೆ ಆದ್ಮೇಲೆ ಮತ್ತೆ ಇನ್ನೊಂದು ಆದ್ಮೇಲೆ ಈ ತರ ಎಲ್ಲ 27 ಈವೆಂಟ್ಸ್ ಕೂಡ ಅಲ್ಲಿ ಆಗ್ತದೆ. ಅದನ್ನ ನಾವು ಊಹಿಸಿಕೊಳ್ಳೋದು ಕೂಡ ಆಗ್ತದೆ. ಆ ರೀತಿಯಾಗಿ ಆ ಭಾಗ ಅಭಿವೃದ್ಧಿ ಆಗ್ತದೆ. ಅಲ್ಲಿಗೆ ಮೆಟ್ರೋ, ವಿಶೇಷವಾಗಿ ಮೆಟ್ರೋ ಸೌಲಭ್ಯನೂ ಕೂಡ ಬರ್ತದೆ. ಆಮೇಲೆ ಭಾರತ್ ಮಾಲಾ ರಸ್ತೆನೂ ಕೂಡ ಬರ್ತದೆ, STRR ರೋಡ್ ಬರ್ತದೆ. ಈ ಎಲ್ಲ ಆ ಕ್ರಿಕೆಟ್ ಸ್ಟೇಡಿಯಂ ಮತ್ತೆ ಆ ಕ್ರೀಡಾಂಗಣಕ್ಕೆ ಬೇಕಾಗಿರ್ತಕ್ಕಂಥ ಲಿಂಕ್ ರಸ್ತೆ, ಡಬಲ್ ರೋಡ್ ಕೂಡ ಆಗ್ತದೆ. ಅದು ಒಂದು ಒಳ್ಳೆ ನಗರವಾಗಿ ಪರಿವರ್ತನೆ ಆಗ್ತದೆ. ಸರ್, ಬೆಂಗಳೂರು ನಗರದಿಂದ ಈಗ ಇಲ್ಲಿಗೆ ಜಿಗಣಿವರೆಗೂ ಇರುವಂತ ರಸ್ತೆ, ಈ ಒಂದು ರಸ್ತೆಯನ್ನು ಕೂಡ ಮುಂದಿನ ದಿನಗಳಲ್ಲಿ ಡೆವಲಪ್ಮೆಂಟ್ ಮಾಡೋದು ಆ ನಿಟ್ಟಿನಲ್ಲಿ ಏನಾದ್ರು ಈಗ ಮುಂದಾಲೋಚನೆಯಿಂದ ಆ ಒಂದು ಕ್ರೀಡಾಂಗಣಕ್ಕೆ ಬೆಂಗಳೂರಿಂದ ಸಂಪರ್ಕ ಕಲ್ಪಿಸೋ ರಸ್ತೆ ಆ ಏನಾದ್ರು ಚರ್ಚೆಗಳಾಗಿದೆಯಾ ಸರ್? ಆಲ್ರೆಡಿ ಡಬಲ್ ರೋಡ್ ಆಗಿದೆ. ಡಬಲ್ ರೋಡ್ ಆಗಿರೋದ್ರಿಂದ ನಮ್ಮ ಇದು ಇಳುವಡಿ ಕ್ರಾಸ್ ಇಂದ ಆ ಕ್ರೀಡಾಂಗಣಕ್ಕೆ ಹೋಗಿ ಡಬಲ್ ರೋಡ್ ಆಗುತ್ತೆ. ಅದಾದ್ಮೇಲೆ ಜಿಗಣಿಯಿಂದನೂ ಕೂಡ ಡಬಲ್ ರೋಡ್ ಆಗ್ತಾ ಇದೆ. ಅದು 2-3 ಕಡೆ ಲಿಂಕ್ ಆಗ್ತದೆ ರಸ್ತೆ ಕ್ರೀಡಾಂಗಣಕ್ಕೆ ಮತ್ತೆ ಲೇಔಟ್ ಸೂರ್ಯನಗರದ ಆಟಕ್ಕೆ 2-3 ಕಡೆ ಡಬಲ್ ರೋಡ್ ಆಗಿ ಅದೊಂದು ಒಳ್ಳೆ ನಗರವಾಗಿ ಪರಿವರ್ತನೆ ಆಗ್ತದೆ. ಇದು ಉದ್ದೇಶ ಏನಂತ ಹೇಳಿದ್ರೆ ನಮ್ಮ ಭಾಗ ಅಲ್ಲಿ ಬರಡು ಭೂಮಿ ಇರುತ್ತೆ, ಹಿಂದಿನ ದಿನಗಳಲ್ಲಿ ಬರಡು ಭೂಮಿ ಇರುತ್ತೆ, ಗುಡ್ಡಗಾಡು ಪ್ರದೇಶ ಇತ್ತು. ಆ ಭಾಗದಲ್ಲಿ ಇಂಥ ಒಂದು ಸೂರ್ಯನಗರ 4ನೇ ಅಂತ ಬಂದಿರ್ತಕ್ಕಂಥದ್ದು. ಅದ್ರ ಜೊತೆಲೆ ರೈತರಿಗೆ 50% ಅಂದ್ರೆ ಅಭಿವೃದ್ಧಿ ಮಾಡಿ 10 ಸೈಟ್ ಆಗಿದೆ ಅಂತ ಹೇಳಿದ್ರೆ 20 ಸೈಟ್ ಆಗುತ್ತೆ ಅಂತ ಹೇಳಿದ್ರೆ ಒಂದು ಎಕರೆನಲ್ಲಿ 10 ಸೈಟ್ ರೈತರಿಗೆ 10 ಸೈಟ್ ಡಿಪಾರ್ಟ್ಮೆಂಟ್ ಅಭಿವೃದ್ಧಿ ಪಡಿಸ್ಕೊಡೋದು. ಅಲ್ಲಿ ಕಾವೇರಿ ನೀರು ಬರ್ತದೆ, ರಸ್ತೆಗಳಾಗ್ತವೆ, ಎಲ್ಲಾ ರೀತಿಯ ಸೌಲಭ್ಯಗಳು ಆಗ್ತವೆ. ಇದಕ್ಕೆ ಮುಖ್ಯಮಂತ್ರಿಗಳೇ ಪೂಜೆ ಮಾಡುವಂಥದ್ದು. ಆದ್ರಿಂದ ನಮ್ಮೆಲ್ಲ ಕ್ರೀಡಾಪಟುಗಳು, ನಮ್ಮ ಎಲ್ಲ ಜನತೆಯಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಸಂತೋಷದ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಒಟ್ಟು ಎಷ್ಟು ಎಕರೆ ಜಾಗದಲ್ಲಿ ಸರಿಗೆ ಸಂಪೂರ್ಣವಾಗಿ ಎಲ್ಲ ಕ್ರಿಕೆಟ್ ಸೇರಿ 100 ಎಕರೆ ಜಾಗದಲ್ಲಿ
ಈ ಒಂದು ಕ್ರೀಡಾಂಗಣ ಅಂದ್ರೆ ಕ್ರಿಕೆಟ್ ಒಂದೇ ಅಲ್ಲ, ಎಲ್ಲಾ ಇವೆಂಟ್ಸ್ ಸೇರಿ 100 ಎಕರೆ ಒಂದು ಜಾಗದಲ್ಲಿ ಪ್ರಾರಂಭ ಆಗುತ್ತೆ. ಸರ್, ಸಚಿನ್ ತೆಂಡೂಲ್ಕರ್ ಅವರನ್ನು ಕೂಡ ಆಹ್ವಾನ ಮಾಡಿದೀವಿ ಅನ್ನೋ ಮಾತನ್ನು ಹೇಳ್ತಿದ್ದಾರೆ. ಹೇಳಿ ಆಹ್ವಾನ ಮಾಡಿದ್ದೀವಿ. ಜಾವಗಲ್ ಶ್ರೀನಾಥ್ ಇರ್ಬೋದು, ವೆಂಕಟೇಶ್ ಪ್ರಸಾದ್ ಇರ್ಬೋದು, ಅನಿಲ್ ಕುಂಬ್ಳೆ ಇವರೆಲ್ಲಾನು ಕೂಡ ಆಹ್ವಾನ ಮಾಡ್ತೀವಿ. ವಿಶ್ವನಾಥ್ ನಮ್ಮ ರಾಜ್ಯದ ಮೇನ್ ಇದು ಏನೋ ಭೂಮಿ ಪೂಜೆಗೆ ಮುಂದಿನ ದಿನಗಳಲ್ಲಿ ಇವಾಗ ರಾಷ್ಟ್ರೀಯ ಮಟ್ಟದಲ್ಲಿ ಏನು ಕ್ರಿಕೆಟ್ ಉದ್ಘಾಟನೆ ಆಗುವಂತ ಸಂದರ್ಭದಲ್ಲಿ ಆಗಿನ ಸಂದರ್ಭದಲ್ಲಿ ಯಾರು ಕ್ಯಾಪ್ಟನ್ ಆಗಿರ್ತಾರೆ ಮತ್ತೆ ಯಾರ್ಯಾರು ಕೊಹ್ಲಿ ಅಂತವ್ರೆಲ್ಲಾನು ಕೂಡ ಕರೆಸಿ ಇದು ಅದ್ಭುತವಾಗಿ ಉದ್ಘಾಟನೆ ಆಗ್ತದೆ. 2 ವರ್ಷದಲ್ಲಿ ಆಗ್ಬೇಕು ಅನ್ನುವಂಥದ್ದು ಇವತ್ತು ಸರ್ಕಾರದ ಉದ್ದೇಶ ಇದೆ. ಅದು 2 ವರ್ಷದಲ್ಲಿ ಮತ್ತೆ ಉದ್ಘಾಟನೆ ಮಾಡುವಂತ ಕೆಲಸ ಕೂಡ ಸರ್, 2 ವರ್ಷದಲ್ಲಿ ಹಾಗಾದ್ರೆ ಮೆಟ್ರೋಗೂ ಮನವಿ ಮಾಡಿದ್ರೆ ಸರ್ ಕಾಮಗಾರಿ? ಆಲ್ರೆಡಿ ಈಗಾಗಲೇ ಮೆಟ್ರೋ ಕೂಡ ಸರ್ವೇಲ್ ಆಗ್ತಾ ಇದೆ. ಮೆಟ್ರೋ ಇವಾಗ ಕೊಟ್ಗೆರೆವರೆಗೂ ಆಗಿದೆ. ಕೊಟ್ಗೆರೆಯಿಂದ ಮತ್ತೆ ಬನೇರ್ಘಟ್ಟದ ಜಿಗಣಿಯಿಂದ ಮತ್ತೆ ನಮ್ಮ ಇಂಗವಾಡಿ ಕ್ರಾಸ್ ಹೋಗಿ ಅಲ್ಲಿ ಸ್ಟೇಡಿಯಂಗೆ ಆಗ್ತದೆ. ಮತ್ತೆ ಅದು ಆನೆಕಲ್ ಬಂದು ಹತ್ತಿಬೆಲೆವರೆಗೂ ಲಿಂಕ್ ಆಗ್ತದೆ. ಇವಾಗ ಏನು ಬೊಮ್ಮಸಂದ್ರ ಇದೆ, ಆ ಬೊಮ್ಮಸಂದ್ರ ಹೋಗಿ ಹತ್ತಿಬೆಲೆಗೆ ಲಿಂಕ್ ಆಗ್ತದೆ. ಈ ತರ ಯು ಶೇಪ್ ಅಲ್ಲಿ ಆ ಒಂದು ಪ್ರೋಗ್ರಾಮ್ ಕೂಡ ಅದು ಸರ್ವೆ ನಡೀತಾ ಇದೆ. ಹಂತವಾಗಿ ಆಗುತ್ತಿಲ್ಲ. ಸರ್ಕಾರ